ಎಲ್ರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಇವತ್ತು ನಿನ್ನೆ ಎಲ್ಲ ಫುಲ್ಲು ಶೆಕೆ, ಫುಲ್ಲು ಬಿಸಿಲು, ಫುಲ್ ಅಂದರೆ ಫುಲ್ಲು. ಇವತ್ತು ವಾತಾವರಣ ಎಷ್ಟು ತಂಪಾಗಿದೆ ಅಂದರೆ ಬೆಳಿಗ್ಗೆ ಮಳೆ ಬಂದಿದೆ, ನಿನ್ನೆ ಸಂಜೆನೂ ಮಳೆ ಬಂದಿದೆ. ಸೊ ಚಂದ ಇತ್ತು ವಾತಾವರಣ. ನನ್ನ ಪಪ್ಪ ಹೇಳ್ತಾಯಿದ್ರು ಸಂಕ್ರಾಂತಿಯಿಂದ ಮಳೆ ಬರುತ್ತೋ ಅಂದ್ಕೊಂಡು ಹೇಳಿ. ಕರೆಕ್ಟ್ ಇವತ್ತು ಸಂಕ್ರಾಂತಿ ಪೂಜೆ ಸಹ ಇತ್ತು ಕಡಿಕೆ. ಸೊ ಇವತ್ತು ಹೆಂಗಿತ್ತು ಹೊರಗೆಲ್ಲ ಹೆಂಗಿತ್ತು ಅಂತ ತೋರಿಸ್ತೆ ಬನ್ನಿ ನೋಡಿ. ಅಲ್ಲಿ ಕಣಿ ಎಲ್ಲ ನೀರು ನಿಂತಿತ್ತು. ಹಿಂಗೆ ಮಳೆ ಬಂದರೂ ಅಡ್ಡಿ ಇಲ್ಲ ಅಂದರೆ ಭಾರಿ ರಗಳೆ ಆಗುತ್ತೆ. ದೈವದ ಮನೆಯದ್ದು ಎಲ್ಲ ರೆಡಿ ಆಗ್ತಾ ಇದೆ. ಇವತ್ತು ಸಂಕ್ರಾಂತಿ ಪೂಜೆ ಇದೆಯಲ್ಲ, ಅದಕ್ಕೋಸ್ಕರ ಹಣ್ಣುಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಇದನ್ನು ಕಡಿಕೆ ತಗೊಂಡೋಗಿ ಕೊಡಬೇಕು ಪೂಜೆಗೆ. ಹೊರಗಡೆ ವಾತಾವರಣ ತುಂಬ ಚೆಂದ ಇತ್ತು. ನಾನಿವತ್ತು ಬೆಳಿಗ್ಗೆ ಎತ್ಕೊಂಡು ಪಲಾವ್ ಮಾಡಿದ್ದೀನಿ. ಪಲಾವ್ ತರಿಸ್ದೆ. ಎಲ್ಲಿತ್ತ ಮತ್ತೆ ಇದು ಎತ್ತಲಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಭಾರನೂ ಇತ್ತು, ಪ್ಲಸ್ಸು ಬಿಸಿ ಅಲ್ಲ. ಇರಿ 1 ನಿಮಿಷ. ಖಾಲಿಯಾಗಿದೆ, ಯಾಕೆಂದರೆ ಪಲಾವೆಲ್ಲ ತಿನ್ಕೊಂಡು ಆಗಿದೆ. ಸೊ ಟೊಮೆಟೊ ಸಾರು. ಸೊ ಮಧ್ಯಾಹ್ನಕ್ಕೆ ಇನ್ನೊಂದು ಸಲ ಮಾಡುವ ಅವಶ್ಯಕತೆ ಇಲ್ಲ. ಗಾಡಿ ಸೌಂಡ್ಗೆ ಅಂತೂ ಮೇ ಬಿ ನನ್ನ ಪಪ್ಪ ಬಂದಿರ ಅನ್ಸತ್ತ. ಇಲ್ಲಿ ಕಾಣಿಸ್ತಿಲ್ಲ. ಅಲ್ಲ ಅದು ದೊಡ್ಡಪ್ಪ ರಿಕ್ಷಾ ಸೌಂಡ್. ನಾ ಒಳಗಿದ್ದೆ ಅಲ್ಲ, ನಾನು ಹಂಗೆ ಪಪ್ಪನೇ ಬಂದ. ನಾ ಬೆಳಗಿಂದ ಆಲೋಚನೆ ಮಾಡ್ತಾಯಿದ್ದೆ, ಇನ್ನೂ ಏನು ಪಪ್ಪ ಬರಲ್ಲ ಅಂದ್ಕೊಂಡು. ಸೊ ಪಪ್ಪನೇ ಅಂದ್ಕೊಂಡೆ ಅಷ್ಟೇ. ಇವತ್ತು ತಾರೀಕು ಜುಲೈ 17, ಪೆರಳೂರು ಸಂಕ್ರಾಂತಿ. ಸೊ ಇವತ್ತು ಇಲ್ಲಿ ದೈದ ಮನೆಯಲ್ಲಿ ಇವತ್ತು ಪೂಜೆ ಮಾಡ್ತರು. ನಮ್ಮದು ಮಂದರ್ತಿ ಸಂಕ್ರಾಂತಿ ನಿನ್ನೆನೇ ಆಯಿತು. ನಾನು ಎಂತ ಹೇಳೋದಂದರೆ, ಮಳೆ ಎಲ್ಲಿ ಹೋಯ್ತು ಅಂದ್ಕೊಂಡು ಗೊತ್ತಾಗ್ತಾಯಿಲ್ಲ. ಇವತ್ತು ಬಂದಿತ್ತು, ಹೀಗೆ ಬಂದ್ರೆ ಅಡ್ಡಿಲ್ಲ, ಇಲ್ಲ ಅಂದರೆ ತುಂಬ ರಗಳಗಳಾಗತ್ತು. ಎಂತಕ್ಕಂದರೆ ಮಳೆ ಇಲ್ಲ ಅಂದರೆ ಶೆಕಿ. ಇಲ್ಲೋ AC ಹಾಕೊಂಡು ಮನ್ಕೊಂಡ್ರು ಸಮೇತ ಶೆಕೆ ಅತ್ತ, ಅಷ್ಟು ಶೆಕೆ ಅತ್ತಪ್ಪ, ಎಂತಕ್ಕೋ ಗೊತ್ತಿಲ್ಲ. ಇವತ್ತೊಂದು ಸ್ವಲ್ಪ ಮಳೆ ಬಂದಿರೋದ್ರಿಂದ ವಾತಾವರಣವೂ ಸ್ವಲ್ಪ ಕೂಲಿದೆ. ಎಸ್, ಪಪ್ಪ ಬಂದಿರು. ಇನ್ನೇನು ಸ್ವಲ್ಪ ಹೊತ್ತಂಗೆ ಪೂಜೆ ಶುರು ಇದು ಭಾರ ಇತ್ತು, 2 ಕೈ ತಗೊಂಡೋಯ್ಕ. ಇನ್ನೇನು ಸ್ವಲ್ಪ ಹೊತ್ತಂಗೆ ಪೂಜೆ ಶುರುವಾಯ್ತು. ಸೊ ದೈದ ಮನೆಗೆ ಹೋಗ್ತೆ. ಇದು 2 ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು, ಭಾರ ಇದೆ. ದೈದ ಮನೆಗೆ ಸಿಗ್ತೆ. ಇಲ್ಲಿ ಬತ್ತ ನನ್ನ ಪಪ್ಪ ಇದನ್ನು ತಿಕ್ಕಂದಿರ ಅಲ್ರಿ ಈಗ ಓನೇ ತೆಗೆದುಕೊಟ್ಟದ್ದು.
ನಾವೀಗ ದೈದ್ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗರಡಿಗೆ ಬಂತು. ಇಲ್ಲೆಲ್ಲ ಗೆದ್ದಿ ಹುಡ್ತಾ ಇದ್ರು. ಪಾಪ ಅಲ್ಲಿ ನಟ್ಟಿ ಮಾಡ್ತಿದ್ರ ಗಣಿ, ಅಲ್ಲಿ ನಟ್ಟಿ ಸಹ ಮಾಡ್ತಿದ್ರು. ನಾವು ಇಲ್ಲಿಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಎಸ್, ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗರಡಿಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಬೃಂದಾವನಕ್ಕೆ ಬಂದಿದ್ದೀನಿ. ಮಳೆ ಬರ್ತಾ ಇದೆ, ಸ್ವಲ್ಪ ಹನಿ ಹನಿ ಮಳೆ. ನಂಗೆ ಬಪ್ಪತ್ತಿಗೂ ಮಳೆ ಸಿಕ್ತು. ನಾನು ಪುಣ್ಯ ಕೈನ್ ಕೋಟ್ ಹಾಕೊಂಡಿನಪ್ಪ, ಹಂಗಾಯಡ್ಡಿಲ್ಲ. ನನ್ನ ಅಮ್ಮ ಮತ್ತು ನನ್ನ ದಡ್ಡ ಇಬ್ಬರು ನಟ್ಟಿ ಮಾಡ್ತಾಯಿದ್ರು. ನಾನು ಹೋಗಲ್ಲ, ಯಾಕಂದರೆ ನನಗೆ ತಲೆಗೇನೂ ಇಲ್ಲ. ಎಂತ ಬಂಗಾರ ಓನಾ ರಕ್ಷಿತಾ, ಇಲ್ಲಿ ಬಾ, ಇಲ್ಲಿ ಕಾಣೊಂಚು. ಅವಳು ಹೇಳ್ತಾಳು ರಕ್ಷಿತಾ, ಶುಂಕಿ ನನ್ನ ಮೂಸುದು ಇಲ್ಲ ಕಾಣ ಅನ್ಕಂಡ ನಾ ಬಂದು ಸುಮ್ಮನೆ ಟೀಕ್ ಅಂದೆ, ಗೊತ್ತಾಯ್ತಲ್ಲ ಬಂಗಾರ. ಅದಕ್ಕೀಗ ಮೀನು ಬೇಕಿತ್ತು. ಮೀನು ತಂದಿರೋ, ಇವ್ರು ಮೀನು ಕೊಟ್ಟಿಲ್ಲ ಅನ್ಕೊಂಡು ಹೇಳಿಯೇ ಅದಕ್ಕೆ ಟೆನ್ಷನ್. ಎಂತ ಮಾಡು. ನಾನಿವಾಗ ಇಲ್ಲಿಗೆ ಬಂದೆ. ಇಲ್ಲಿ ಈಗ ಫುಲ್ ನ್ಯಾರಿ 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 ಬಂತು. ನ್ಯಾರಿ ಬಂತು. ಹಾಂ, ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾನಿವಾಗ ಪಿಕ್ಚರ್ ನೋಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಹಲಸಿನ ಹಣ್ಣಿಂದು ಇಡ್ಲಿ ಮಾಡ್ಕಂತೇಳಿ ಹೇಳಿ, ಅಲ್ಲ ದೋಸೆ ಮಾಡೋದಂತೇಳಿ ಆಯಿತು. ದೋಸೆಯಿಂದ ಕಡೆ ದೋಸೆ ಹೇಳ್ಕೋತಿಲ್ಲ ಅಂದ್ಕೊಂಡು ಹೇಳಿ ಇಡ್ಲಿ ಮಾಡೋದಂತೇಳಿ ಆಯಿತು. ಲಾಸ್ಟಿಗೆ ಹಲಸಿನ ಹಣ್ಣಿನ ಇಡ್ಲಿನೂ ತೆಗೆದು ಮಣ್ಣಿ ಮಾಡಿತ್ತು, ಅಂದರೆ ಮಾಡಿದ್ದೇನೆ. ನಾನೇ ಜವಾಬ್ದಾರಿ ಇದಕ್ಕೆ. ಇರಲಿ, ಹಲಸಿನ ಹಣ್ಣಿಂದು ಇಡ್ಲಿ ಹೋಗಿ ಹಲಸಿನ ಹಣ್ಣಿಂದು ಮಣ್ಣಿ ಆಯಿತು. ತೋರಿಸ್ತೇನೆ ನೋಡಿ. ಟಾಂಟಡಾಯ್. ಯಾರಿಗಾದರೂ ಹಲಸಿನ ಹಣ್ಣಿನ ಮಣ್ಣಿ ಬೇಕಿದ್ರೆ ಸಂಪರ್ಕಿಸಿ. ದ ವಂಡರ್ ಗರ್ಲ್ ಅಕ್ಷು. ಎಂತ ಆಯ್ತಾ ಗೊತ್ತಾಗಲಿಲ್ಲ. ಮಾತ್ರ ಮೇ ಬಿ ಹಲಸಿನ ಹಣ್ಣು ಜಾಸ್ತಿ ಆಯಿತಾ, ಇಲ್ಲ ಕಾಯಿ ಹಾಕೋದು ಜಾಸ್ತಿ ಆಯಿತಾ, ಇಲ್ಲ ಅಕ್ಕಿ ಹಾಕೋದು ಜಾಸ್ತಿ ಆಯಿತಾ, ಯಾವುದೋ ಒಂದು ಆಚೆ ಹೆಚ್ಚೆ ಆಗಿದೆ. ಅದಕ್ಕೆ ಇದು ಈ ಥರ ಆಗಿದೆ. ಇಲ್ಲಾಂದರೆ ಒಳ್ಳೆ ಆಗ್ತಿತ್ತು. ಮದುವೆ ಸುಮಾರು ದಿನ ಆಯಿತು. ನಂದು ಧಾರಿ ಸೀರೆ ನೋಡುವ ಅಂತ ಮನಸ್ಸಾಯ್ತು ನಂಗೆ ಇವತ್ತು. ನನ್ನ ಧಾರಿ ಸೀರೆ ಮದುವೆಗೆ ಉಟ್ಟು ಸಮ್ಮನ ಹುಟ್ಟೋ ದಿನ ಉಡ್ಬೇಕಂದ್ರೆ, ಸೊ ಸಮ್ಮನ ಹುಟ್ಟೋ ದಿನವೂ ನಾನು ಇದೇ ಉಟ್ಟಿದ್ದೆ. ಇದು ಉಟ್ಟು ಅದಾದಮೇಲೆ ಸೀದಾ ಡ್ರೈ ಕ್ಲೀನಿಗೆ ಕೊಟ್ಟದ್ದು ನಾವು. ಡ್ರೈ ಕ್ಲೀನಿಗೆ ಕೊಟ್ಟಾಗ ಅವರು ಒಂದು ಡ್ರೈ ಕ್ಲೀನು ಆಗೋದಿಲ್ಲ, ಇದರಲ್ಲಿ ಏನೋ ಕಲೆ ಆಗುತ್ತೆ ಮತ್ತು ಸುಮ್ಮನೆ ರಗಳೆ ಅಂತೇಳಿ ಹೇಳಿ ಕೊಟ್ಟರು. ಇದ್ರಂಗೆ ಕಲೆ ಆತ್ತಾ, ಇದು ಮಾಡ್ಲಕ್ಕ ಅಂತೇಳಿ ಕೇಳಿದಾಗ ಇದು ಮಾಡ್ಲಕ್ಕ ಹಂಗೆ ಹಿಂಗಲ್ಲ ಅಂತೇಳಿ ಹೇಳ್ರು. ಅಕ್ಕ ಅನ್ಕಂಡು ಹೇಳಿ ಕೊಟ್ಟಿಗೆ ಬಂದದ್ದು. ಒಂದು ಕಲೆ ಇರಲಿಲ್ಲ, ಇದೆಲ್ಲ ಕಲೆ ನೋಡಿ. ಇದು ಎಂತ ಹೆಂಗಾಯಿತು ಎಂತ ಕಲಿ ಏನೂ ಗೊತ್ತಿಲ್ಲ ನಮಗೆ. ಎಲ್ಲ ಲೈನ್ ಬಿದ್ದಿದೆ. ಇದೆಲ್ಲ ಎಂತ ಮಾಡೋದಾಗ ಗೊತ್ತಾಗ್ತಾಯಿಲ್ಲ ನನಗೆ. ಅದಕ್ಕೆ ಇದು ಸೀರೆನೇ ನಾನು ಟಚ್ಚೇ ಮಾಡಿರಲಿಲ್ಲ. ಕಂಡ್ರೆ ಮಂಡಿ ಹಾಳಾಗ್ತ ಅನ್ಕಂಡು ಹೇಳಿ ಇವತ್ತೆಂತಕ್ಕೂ ಒಂದು ಕಾಣ್ಕಂತ ಅನಿಸ್ತು. ಸೊ ತೆಗ್ದೆ. ಎಲ್ಲ ಬದಿ ಕಲಿತ್ತು. ಕಣಿಲೆಲ್ಲ ಕಣಿ ಇದರಲ್ಲಿ ಎಂತ ಮಾಡೋದು. ವಿಡಿಯೋ ಮಾಡ್ತೇನೆ, ರೊಟ್ಟಿ ಮಾಡಿ ಅಮ್ಮ ಅಂತ. ಈಗ